ಸ್ತ್ರೀಯರು ಮುಟ್ಟಾದಾಗ ಯಾವ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು, ಎಷ್ಟನೇ ದಿನಕ್ಕೆ ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಬೇಕು, ಮುಟ್ಟಿನ ಸಮಯದಲ್ಲಿ ಮನೆಯ ಯಜಮಾನ ಅಥವಾ ಗಂಡ ದೇವರ ಪೂಜೆಯನ್ನ ಮಾಡಬಹುದಾ, 5 ದಿನ ಆದರೂ ಋತು ನಿಂತಿಲ್ಲವೆಂದರೆ ಏನು ಮಾಡಬೇಕು, ಸ್ತ್ರೀ ಶಾಪ ಇದ್ದವರು ಪ್ರತಿ ಶುಕ್ರವಾರ ಯಾವ ಕೆಲಸವನ್ನ ಮಾಡೋದ್ರಿಂದ ಸ್ತ್ರೀ ಶಾಪದಿಂದ ಮುಕ್ತರಾಗಬಹುದು, ಗಂಡ ಹೆಂಡತಿ ಯಾವ 4 ವಿಶೇಷ ಸಮಯದಲ್ಲಿ ಅಪ್ಪಿತಪ್ಪಿಯೂ ಶೃಂಗಾರ ಮಾಡಬಾರದೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಸ್ತ್ರೀಯರಿಗೆ ಮುಟ್ಟು ಎನ್ನುವುದು ದೇವರು ಕೊಟ್ಟ ವಿಶೇಷ ವರ. ಸ್ತ್ರೀಯರ ದೇಹ ಆರೋಗ್ಯಕ್ಕೆ, ಮಾನಸಿಕ ಸ್ಥಿತಿಗೆ ಮುಟ್ಟು ಎನ್ನುವುದು ತುಂಬಾ ಮುಖ್ಯ. ಆದರೆ ಶಾಸ್ತ್ರಗಳ ಪ್ರಕಾರ ಮುಟ್ಟಾದ ಸ್ತ್ರೀಯರು ಮುಟ್ಟಿನ 3 ದಿನಗಳ ಕಾಲ ದೇವತಾ ಕಾರ್ಯಗಳನ್ನು, ಪಿತೃ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಮನೆಯಲ್ಲಿ ದೀಪ ಬೆಳಗಿಸುವುದು, ಮಂತ್ರ, ಶ್ಲೋಕ, ಸ್ತೋತ್ರಗಳನ್ನು ಜಪಿಸುವುದು, ದೇವರ ಫೋಟೋ, ವಿಗ್ರಹಗಳನ್ನು ಶುಚಿಗೊಳಿಸುವುದು, ಅಕ್ಕಪಕ್ಕದ ಮನೆಗೆ, ಸಂಬಂಧಿಕರ ಮನೆಗೆ ಅರಿಶಿಣ ಕುಂಕುಮಕ್ಕೆ ಹೋಗುವುದು, ದೇವಸ್ಥಾನಗಳಿಗೆ ಹೋಗುವುದು, ಮರಣಿಸಿದವರ ಫೋಟೋ ಮುಟ್ಟುವುದು, ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದು, ಸೂರ್ಯನಿಗೆ ಅರ್ಘ್ಯವನ್ನ ನೀಡುವುದು ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡದೆ ಇರಲು ಈಗಿನ ಕಾಲದಲ್ಲಿ ಸಾಧ್ಯವಿಲ್ಲ. ಏಕೆಂದರೆ ಗಂಡ ಹೆಂಡತಿ ಇಬ್ಬರೇ ಇರುವ ಮನೆಗಳಲ್ಲಿ ತಂದೆ ತಾಯಿ ಅಥವಾ ಇತರರ ಸಹಾಯವಿಲ್ಲದ ಕಾರಣ ಅಡುಗೆಯನ್ನು ಮುಟ್ಟಾದ ಸ್ತ್ರೀಯರೇ ಮಾಡಬೇಕಾಗುತ್ತೆ. ಆದರೂ ಕೂಡ ಮುಟ್ಟಿನ ಸಮಯದಲ್ಲಿ ಅಕ್ಕಿ ಡಬ್ಬಕ್ಕೆ ಕೈ ಹಾಕದೆ ಪ್ರತ್ಯೇಕವಾದ ಒಂದು ಡಬ್ಬಿಗೆ ಅಕ್ಕಿಯನ್ನು ತುಂಬಿಟ್ಟುಕೊಂಡು ಆ ಅಕ್ಕಿಯಿಂದ ಅನ್ನವನ್ನು ಮಾಡಬೇಕು. ಏಕೆಂದರೆ ಮುಟ್ಟಿನ ಸಮಯದಲ್ಲಿ ಸ್ಪರ್ಶ ಮಾಡಿದ ಅಕ್ಕಿ ಡಬ್ಬದಿಂದಲೇ ಮುಂದಿನ ದಿನಗಳಲ್ಲಿ ದೇವರಿಗೂ ನೈವೇದ್ಯಗಳನ್ನು ಮಾಡಬೇಕಾಗಬಹುದು. ಇನ್ನು ಮುಟ್ಟಿನ ಸಮಯದಲ್ಲಿ ಬೀರುವಿನಲ್ಲಿ ಇಟ್ಟಂತಹ ನಿಮ್ಮ ಬಟ್ಟೆಗಳನ್ನು ಸ್ಪರ್ಶ ಮಾಡಬಾರದು. ಬದಲಾಗಿ ಮುಟ್ಟಿನ ಸಮಯದಲ್ಲಿ ಯಾವ ಬಟ್ಟೆಗಳನ್ನು ಧರಿಸಬೇಕೆಂದು ಮೊದಲೇ ಪ್ರತ್ಯೇಕ ಸ್ಥಳದಲ್ಲಿ ಎತ್ತಿಟ್ಟುಕೊಂಡು ಆ ಬಟ್ಟೆಗಳನ್ನು ಮಾತ್ರ ಬಳಸಬೇಕು. ಈ ಇಷ್ಟು ನಿಯಮಗಳನ್ನು ಕೇವಲ 3 ದಿನಗಳಷ್ಟೇ ಪಾಲಿಸಬೇಕು. 4ನೆಯ ದಿನದಿಂದ ಮನೆಯಲ್ಲಿನ ಎಲ್ಲ ವಸ್ತುಗಳನ್ನು ಸ್ತ್ರೀಯರು ಮುಟ್ಟಬಹುದು. 4ನೆಯ ದಿನ ಸ್ನಾನ ಆದ ನಂತರ ದೇವರ ಪೂಜೆ, ದೀಪಾರಾಧನೆಯನ್ನ ಮಾಡಬಾರದು. 5ನೆಯ ದಿನ ಸ್ನಾನ ಆದ ನಂತರವೇ ದೇವರ ಕೋಣೆಗೆ ಹೋಗಿ ಇಷ್ಟ ದೇವರಿಗೆ ಮೊದಲು ನಮಸ್ಕರಿಸಿ ನಂತರ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು. 5ನೆಯ ದಿನದಿಂದ ದೇವತಾ ಕಾರ್ಯ, ದೇವಸ್ಥಾನಗಳ ಭೇಟಿ, ಅರಿಶಿಣ ಕುಂಕುಮಕ್ಕೆ ಕರೆದಾಗ ಹೋಗುವುದು, ಪೂಜೆ ವ್ರತಗಳನ್ನು ಮಾಡುವುದನ್ನು ಖಂಡಿತವಾಗಿ ಮಾಡಬಹುದು. ಆದರೆ ಕೆಲವು ಸ್ತ್ರೀಯರಿಗೆ 5ನೆಯ ದಿನ ಆದರೂ ಋತು ನಿಂತಿರುವುದಿಲ್ಲ. ಅಂತವರು ಋತು ನಿಲ್ಲುವ ತನಕ ಪೂಜಾ ಕಾರ್ಯಗಳನ್ನು ಮಾಡಬಾರದು. ಎಷ್ಟೋ ಜನ ವಿಡಿಯೋಗಳಲ್ಲಿ ಕಾಮೆಂಟ್ ಆಗ್ತಿರ್ತೀರಾ, ಇವತ್ತು 5ನೆಯ ದಿನ ಪೂಜೆಯನ್ನು ಮಾಡಬಹುದಾ, ವ್ರತವನ್ನ ಮಾಡಬಹುದಾ ಎಂದು. ನಿಮಗೆ ಋತು ಸಂಪೂರ್ಣವಾಗಿ ನಿಂತಿದ್ದರೆ ಯಾವುದೇ ಭಯಭೀತಿ ಇಲ್ಲದೆ ದೇವರ ಪೂಜೆ ಹಾಗೂ ವ್ರತಗಳನ್ನು ಖಂಡಿತವಾಗಿ ಮಾಡಬಹುದು. ಮುಟ್ಟು ಎನ್ನುವುದು, ಋತುಚಕ್ರ ಎನ್ನುವುದು ನಿಮಗೆ ವಿಶ್ರಾಂತಿ ನೀಡುವ ಸಮಯ. ಆದ್ದರಿಂದ ಕೆಲಸಕ್ಕೆ ಹೋಗುವ ಸ್ತ್ರೀಯರು, ಮನೆಯಲ್ಲಿ ಇರುವಂತಹ ಗೃಹಿಣಿಯರು ಆದಷ್ಟು ಓಡಾಟವನ್ನ ಕಡಿಮೆ ಮಾಡಿ ಚೂಪಾದ ವಸ್ತುಗಳನ್ನು ಮುಟ್ಟೋದನ್ನ ಈ ಸಮಯದಲ್ಲಿ ಮಾಡಬಾರದು. ಅಗ್ನಿಯಿಂದ ದೂರವಿರಬೇಕು. ಮನೆಯಲ್ಲೂ ಹೆಚ್ಚು ಓಡಾಡಬಾರದು. ಮುಟ್ಟಿನ ಸಮಯದಲ್ಲಿ ಬಳಸಲು ಅರಿಶಿಣ ಕುಂಕುಮವನ್ನು ಒಂದು ಪ್ರತ್ಯೇಕ ಡಬ್ಬಿಯಲ್ಲಿ ಎತ್ತಿಟ್ಟುಕೊಳ್ಳಿ. ಮುಟ್ಟಿನ ಸಮಯದಲ್ಲಿ ತಲೆಗೆ ಎಣ್ಣೆಯನ್ನು ಹಾಕಬಾರದು. ಮುಟ್ಟಿನ ಸಮಯದಲ್ಲಿ ಮಾಂಸಾಹಾರ ಸೇವನೆಯನ್ನು ಕೂಡ ಮಾಡಬಾರದು. ಹಾಲು, ಮೊಸರು, ಮಜ್ಜಿಗೆ ಕೂಡ ಈ ಸಮಯದಲ್ಲಿ ಸೇವಿಸಬಾರದು ಎಂದು ಆಯುರ್ವೇದ ಹೇಳುತ್ತೆ. ಮುಟ್ಟಿನ ಸಮಯದಲ್ಲಿ ಮನೆಯ ಇತರ ಸದಸ್ಯರು ದೇವರ ಪೂಜೆಯನ್ನ ಮಾಡಬಹುದಾ, ದೀಪಾರಾಧನೆಯನ್ನ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ನಿಮ್ಮ ಪತಿ, ಅತ್ತೆ, ಮಾವ, ಮಕ್ಕಳು ಯಾರಾದರೂ ಸರಿ, ನೀವು ಮುಟ್ಟಾದಾಗ ಅವರು ಸ್ನಾನ ಮಾಡಿ ಭಕ್ತಿಯಿಂದ ಖಂಡಿತವಾಗಿ ಪೂಜೆ ಹಾಗೂ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು. ನಮಗೆ ದೇವರ ಧ್ಯಾನ ಮಾಡದೆ ಇರಲು ಸಾಧ್ಯವಾಗುವುದಿಲ್ಲ ಎನ್ನುವವರು ಮುಟ್ಟಿನ ಸಮಯದಲ್ಲಿ ಮಂತ್ರ ಶ್ಲೋಕ ಹೇಳಿಕೊಳ್ಳದೆ ದೇವರ ನಾಮ ಸ್ಮರಣೆಗಳನ್ನ ತಪ್ಪದೆ ಮಾಡಬಹುದು. ಮುಟ್ಟಿನ ಸಮಯದಲ್ಲಿ ತಾಂಬೂಲ ಸೇವಿಸಬಾರದು, ಸ್ವೀಕರಿಸಬಾರದು. ಅಡುಗೆ ಮನೆಯಲ್ಲಿ ಏನಾದರೂ ದೇವರ ಫೋಟೋ ಅಥವಾ ದೇವರ ಸ್ಟ್ಯಾಂಡ್ ಇಟ್ಟಿದ್ದರೆ ಆ ಸ್ಟ್ಯಾಂಡ್ ಅಥವಾ ಚಿಕ್ಕ ದೇವರ ಕೋಣೆಗೆ ಒಂದು ಬಟ್ಟೆಯನ್ನ ಕರ್ಟನ್ ರೀತಿ ಕವರ್ ಮಾಡಿ. ಸ್ತ್ರೀಯರು ಮುಟ್ಟಾದಾಗ ದೇವರ ಪೂಜೆಯನ್ನು ಮನೆಯ ಇತರ ಸದಸ್ಯರು ಖಂಡಿತವಾಗಿ ಮಾಡಬಹುದು. ಇನ್ನು ಪತಿ ಪತ್ನಿ ಯಾವ 4 ಸಮಯದಲ್ಲಿ ಅಪ್ಪಿತಪ್ಪಿಯೂ ಸೇರಬಾರದು ಅಂತ ತಿಳಿಯೋದಾದರೆ, ಪತಿ ಪತ್ನಿ ಇಬ್ಬರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೇರಬಾರದು. 2ನೆಯದಾಗಿ ಸಂಜೆಯ ಸಮಯದಲ್ಲಿ ಸಾಕ್ಷಾತ್ ಶಿವನು ಪ್ರಮದ ಗಣಗಳೊಂದಿಗೆ ಸಂಚಾರ ಮಾಡುವ ಸಮಯವಾಗಿರುತ್ತೆ. ಆದ್ದರಿಂದ ಸಂಜೆ ಸಮಯದಲ್ಲೂ ಪತಿ ಪತ್ನಿ ಸೇರಕೂಡದು. 3ನೆಯದಾಗಿ ಪೂಜೆಗಳನ್ನು, ದೊಡ್ಡ ದೊಡ್ಡ ಹೋಮ ಹವನ ವ್ರತಗಳನ್ನು ಮಾಡುವಾಗ, ಶ್ರಾದ್ದ
ಶ್ರಾದ್ದ ಕಾರ್ಯಗಳನ್ನು, ಪಿತೃ ಕಾರ್ಯಗಳನ್ನು ಮಾಡಿಸುವ ಇಂದಿನ ದಿನ ರಾತ್ರಿ, ವ್ರತ ಶುರು ಮಾಡುವ ಇಂದಿನ ದಿನ ರಾತ್ರಿ ಮರೆತೂ ಕೂಡ ಪತಿ ಪತ್ನಿ ಸೇರಬಾರದು. ಇನ್ನು ಕೊನೆಯದಾಗಿ ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಪತಿ ಪತ್ನಿ ಸೇರಬಾರದು. ಇನ್ನು ಮನೆಗೆ ಏನಾದರೂ ಸ್ತ್ರೀ ಶಾಪಗಳು ಇದ್ದರೆ, ಮನೆಯ ಯಜಮಾನನಿಗೆ ಸ್ತ್ರೀ ಶಾಪವಿದ್ದರೆ ಮರೆಯದೆ ಪ್ರತಿ ಶುಕ್ರವಾರದ ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಸಂಜೆ ಸಮಯದಲ್ಲಿ ಒಂದು ಮುತ್ತೈದೆ ಅಥವಾ ಕನ್ಯೆಯನ್ನು ಕರೆಸಿ ಕಾಲಿಗೆ ಅರಿಶಿಣವನ್ನು ಹಚ್ಚಿ ತಾಂಬೂಲ ಕೊಟ್ಟು ಸತ್ಕರಿಸಿ ನಮಸ್ಕರಿಸಬೇಕು. ದೊಡ್ಡವರಾದರೆ ಬ್ಲೌಸ್ ಪೀಸನ್ನು ಕೊಡಿ, ಚಿಕ್ಕ ಮಕ್ಕಳಾದರೆ ಅವರಿಗೆ ವಿದ್ಯೆಗೆ ಸಹಾಯವಾಗುವಂತಹ ವಸ್ತು ಅಥವಾ ಸಿಹಿ ತಿನಿಸುಗಳನ್ನು ಕೊಟ್ಟು ಮನೆಗೆ ಬಂದ ಸ್ತ್ರೀಯರನ್ನು ಲಲಿತಾ ದೇವಿಯಾಗಿ, ಕನ್ಯೆಯರಾದರೆ ಸಾಕ್ಷಾತ್ ಬಾಲ ತ್ರಿಪುರ ಸುಂದರಿಯಾಗಿ ಭಾವಿಸಬೇಕು. ನೋಡಿದ್ರಲ್ಲ, ಮುಟ್ಟಿನ ಸಮಯದಲ್ಲಿ ಯಾವ ನಿಯಮವನ್ನು ಪಾಲಿಸಬೇಕು, ಸ್ತ್ರೀ ಶಾಪ ಇದ್ದರೆ ಏನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.